ಹಾಯ್, ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಮಾತಾಡೋದಕ್ಕೆ ಬಂದಿದ್ದೀನಿ. ಇವತ್ತು ನಾನು ಇಷ್ಟು ದಿನ ವೀಡಿಯೋಗಳು ಮಾಡಿದ್ದೀನಿ, ಆದರೆ ಅದರಲ್ಲಿ ಯಾವುದ್ರಲ್ಲೂ ನಾನು ಫೇಸ್ ತೋರಿಸಿಲ್ಲ. ಬಟ್ ಇವತ್ತು ಮಾತಾಡಬೇಕು. ವ್ಯೂಸ್ ಬರ್ತಾಯಿಲ್ಲ, ಯಾಕೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಯಾಕೆ ನಂಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ವೀಡಿಯೋಸ್ ಹೇಗೆ ಮಾಡಬೇಕು ಏನು ಅಂತ. ನಾನು ತಿಳಿದಿರೋ ಅಷ್ಟು ಮಟ್ಟಿಗೆ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಸಹಾಯ ಸಹಕಾರ ನನಗೆ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮಗೆ ಆಲ್ಮೋಸ್ಟ್ ಈ ಸೆಲೆಬ್ರಿಟೀಸ್ಗಳಿಗೆಲ್ಲ ಬೇಗ ಲೈಕ್ಸು, ಶೇರ್ಸು, ವ್ಯೂಸ್ ಎಲ್ಲ ಬರುತ್ತೆ. ಬಟ್ ನಮ್ಮಂಥ ಕಾಮನ್ ಮ್ಯಾನ್ಗಳು, ಸಾಮಾನ್ಯ ಮನುಷ್ಯರು ಯೂಟ್ಯೂಬ್ ಜರ್ನಿಯಲ್ಲಿ ಸಕ್ಸಸ್ ಪಡಿಬೇಕಂದ್ರೆ ತುಂಬ ಕಷ್ಟಪಡಬೇಕು ಅಂತ ಗೊತ್ತು ನನಗೆ. ಆದರೂ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಮುಂದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಒಂದು ಹೊಸ ಕಂಟೆಂಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೊಸ ಕಂಟೆಂಟ್ ಕೊಡಬೇಕು ಅಂದರೆ ನನಗೆ ಸ್ವಲ್ಪ ನಿಮ್ಮ ಸಹಾಯ ಸಿಕ್ಕುತ್ತೆ, ನಿಮ್ಮ ಪ್ರೋತ್ಸಾಹ ಸಿಕ್ಕುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ಸ್ ಮಾಡಿ, ಮತ್ತು ಕಮೆಂಟಲ್ಗಳ ಹೇಗಿದೆ ಏನು ಅಂತ ನನಗೆ ಹೇಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಡಿಫ್ರೆಂಟಾಗಿರೋ ಅಂಥ ಒಂದು ಅಡುಗೆನ ನಾನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಗೋಡಂಬಿ ಮತ್ತು ಗಸಗಸೆ ಹಾಕಿ ಹೇಗೆ ಪಲಾವ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಅದು ನೀವು ಅದನ್ನು ನೋಡಿ ಹೇಗಿದೆ ಅಂತ ಹೇಳಿ. ಮೋಸ್ಟ್ಲಿ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದುವರೆಗೂ ಆ ರೆಸಿಪಿನ ಅದು ಹಾಲಲ್ಲಿ ಅಷ್ಟೇ ಯೂಸ್ ಮಾಡಿ ಮಾಡೋವಂಥ ಪಲಾವು, ನೀರನ್ನು ಆ್ಯಡ್ ಮಾಡಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಬೇರೆ ಬೇರೆ ರೆಸಿಪೀಸ್ನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನನಗೊಂದು ಅವಕಾಶ ಕೊಡಿ, ಒಂದು ಹೊಸ ಕಂಟೆಂಟ್ನ ಕೊಡೋಕ್ಕೆ ಒಂದು ಅವಕಾಶ ಕೊಡಿ. ನೀವು ಹೆಚ್ಚೆಚ್ಚು ನನ್ನ ವೀಡಿಯೋಸ್ನ ನೋಡಿದಂಗೂ ನನಗೆ ಒಂದು ಸ್ಪಿರಿಟ್ ಬರ್ತಾ ಇರುತ್ತೆ, ಮಾಡಬೇಕು ಅನ್ನೋ ಸ್ಪಿರಿಟ್ ಬರುತ್ತೆ, ಏನಾದರೂ ಹೊಸದಾಗಿ ಮಾಡಬೇಕು ಅನ್ನೋ ಸ್ಪಿರಿಟ್ ಬರುತ್ತೆ. ವೀಕ್ಷಕರೇ, ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಳಿದಾಗೆ ಯೂಟ್ಯೂಬ್ ಜರ್ನಿ ಅಷ್ಟು ಈಸಿ ಅಲ್ಲ ಅನ್ನೋದು ನಂಗೆ ಗೊತ್ತು. ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಗೋಡಂಬಿ, ಗಸಗಸೆ ವಿತ್ ಕ್ಯಾಪ್ಸಿಕಮ್ ಯೂಸ್ ಮಾಡಿ ಪಲಾವ್ ಮಾಡ್ತಾಯಿದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ. ವಿಡಿಯೋ ಮಾಡಿ. ಈಗ ಅದು ಗೋಡಂಬಿ ಮತ್ತು ಗಸಗಸೆ ವಿತ್ ಕ್ಯಾಪ್ಸಿಕಮ್ ಪಲಾವ್ಗೆ ಏನೇನು ಬೇಕಂತ ನೋಡ್ತಾ ಹೋಗೋಣ. ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಇದು ಪಲಾವ್ ಎಲೆ. ನಾನು ಆಲ್ರೆಡಿ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ. ಪಲಾವ್ ಎಲೆ ಮತ್ತು ಇದು ಗೋಡಂಬಿ, ಬೇಬಿ ಗೋಡಂಬಿ ಬರುತ್ತಲ್ಲ ಅದು 1 ಸ್ಪೂನು, ಮತ್ತು ಗಸಗಸೆ, ಆಮೇಲೆ ಕಾಯಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಇದು ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೇಳ್ತೀನಿ. ಆಮೇಲೆ ಕ್ಯಾಪ್ಸಿಕಮ್ ಮತ್ತು ಆಯಿಲ್ ಮತ್ತು ಬಟಾಣಿ. ಇದು ಬಾಸುಮತಿ ಅಕ್ಕಿ 1 ಅವರ್ ನೆನೆಸಿಟ್ಕೋಬೇಕು. ಇದು ಬೇಡ, ಇದು ನಾರ್ಮಲ್ ರೈಸು, ಬುಲೆಟ್ ರೈಸು, ಹಾಗೆ ಇಟ್ಕೊಳ್ಳಿ, ಇದು ನೆನೆಸೋ ಅವಶ್ಯಕತೆ ಇಲ್ಲ. ಮತ್ತು ಇದು ಈರುಳ್ಳಿ ಒಗ್ಗರಣೆಗೆ, ಆಮೇಲೆ ಟೊಮೊಟೊ ಮತ್ತು ಉಪ್ಪು. ಇದಿಷ್ಟನ್ನು ಈಗ ಪ್ರೊಸೀಜರ್ ನೋಡೋಣ ಏನು ಮಾಡೋಣ ಅಂತ. ಈ ಗೋಡಂಬಿ ಮತ್ತು ಗಸಗಸೆ ಇದೆಯಲ್ಲ, ಇದನ್ನು ಒಂದು ಹಾಫ್ ಆನ್ ಅವರ್ ಹಾಲಲ್ಲಿ, ಮಾಮೂಲಿ ಹಾಲು ಬರುತ್ತಲ್ಲ, ನಾವೆಲ್ಲ ಟೀ ಕಾಫಿ ಮಾಡ್ಕೊಂಡು ಕುಡಿತೀವಲ್ಲ, ಆ ಹಾಲಲ್ಲಿ ನೆನೆಸಿ ಇಟ್ಕೋಬೇಕು. ನಾನು ಆಲ್ರೆಡಿ ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಈ ಥರ ಹಾಲಲ್ಲಿ ನೆನೆಸಿ ಇಡಬೇಕು, ಗೋಡಂಬಿ ಮತ್ತು ಗಸಗಸೆನ. ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಆಮೇಲೆ ಇದು ಸ್ವಲ್ಪ ಕಾಯಿ, ತೆಂಗಿನಕಾಯಿ, ಇದನ್ನು ಇದಕ್ಕೆ ಆ್ಯಡ್ ಮಾಡೋಣ. ಇದಿಷ್ಟನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಹೇಳ್ತೀನಿ ಏನು ಮಾಡಬೇಕಂತ. ತುಂಬ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ. ಈಗ ಇದಾಗಿದೆ. ಈ ಥರ ಕಪ್ಪಲ್ಲಿ ನಾವು 2 ಲೋಟ ಅಕ್ಕಿ ತೊಗೊಂಡಿದ್ದೀವಲ್ಲ, 1 ಕಪ್ಪು ಬಾಸುಮತಿ ರೈಸು ಮತ್ತು 1 ಕಪ್ ಬುಲೆಟ್ ರೈಸು. ಇದನ್ನು ಏನು ಮಾಡೋಣ ಅಂದರೆ ಇದರಲ್ಲಿನೇ 3 ಗ್ಲಾಸ್ ನೀರನ್ನು ಹಾಕೋಣ ಇದಕ್ಕೆ. ಯಾಕಂದರೆ ಅಕ್ಕಿ ನೆನೆಸಿಟ್ಟಿರೋದ್ರಿಂದ ತುಂಬ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಕ್ವಾಂಟಿಟಿ 1 ಕಪ್ ಕಡಿಮೆ ಮಾಡಿ. 2 ಲೋಟ ಅಕ್ಕಿಗೆ ಇದು 3 ಲೋಟ ನೀರು ತೊಗೊಳ್ಳಿ. ಇದಕ್ಕೆ ಹಾಕಿಬಿಟ್ಟು
ಇದಕ್ಕೆ ಹಾಕೋಣ. ಈಗ ಇದಕ್ಕೆ 3 ಕಪ್ ನೀರು ಹಾಕ್ತಾಯಿದ್ದೀನಿ. ಇದರಲ್ಲಿ 3 ಕಪ್ ನೀರು ಬರಬೇಕು, ಆ ರೀತಿ ಇದನ್ನು ಮಾಡ್ಕೋಬೇಕು. ಹಾಕಿಬಿಟ್ಟು ನೋಡಿ ಇದನ್ನು ಫುಲ್ ಫಿಲ್ಟರ್ ಮಾಡ್ಕೋಬೇಕು. ಇದರಲ್ಲೇ ಪಲಾವ್ ಮಾಡಬೇಕು ಈ ನೀರಲ್ಲಿ. ಮತ್ತು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ. ಇದರಲ್ಲಿ ಮಾಡಿದ್ರೆ ರುಚಿ ಜಾಸ್ತಿ, ಯಾಕಂದರೆ ಇದು ಗೋಡಂಬಿ ಗಸಗಸೆ ಮಿಲ್ಕ್ ಪಲಾವ್ ಆಗಿರೋದ್ರಿಂದ ಇದರಲ್ಲೇ ಮಾಡಬೇಕು. ಇದನ್ನು ಫೈನು ಫಿಲ್ಟರ್ ಮಾಡ್ಕೊಳ್ಳೋಣ ಈ ರೀತಿ. ಇದಕ್ಕೆ ಗೋಡಂಬಿ ಗಸಗಸೆ ಎಲ್ಲ ಎಷ್ಟು ಚೆನ್ನಾಗಿ ಒಂದು ಸ್ಪೂನ್ ಈ ಕ್ವಾಂಟಿಟಿಗೆ ತಕ್ಕಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಫುಲ್ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿಟ್ಟಿದ್ದಕ್ಕೆ 3 ಗ್ಲಾಸಸ್ ನೀರು ಹಾಕಿದ್ದೀವಲ್ಲ ಅದಷ್ಟನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಈ ಥರ ಹಾಲನ್ನು ತೆಕ್ಕೋಬೇಕು. ನೋಡಿ ಈಗ ಈ ರೀತಿ ಇದೆ. ಈ ಹಾಲನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. 2 ಗ್ಲಾಸ್ ನೀರಿಗೆ ಈ ರೀತಿ 3 ಗ್ಲಾಸ್ ನೀರನ್ನು ಹಾಲು ಹಾಕಿ ಗಸಗಸೆ ಗೋಡಂಬಿ ಮತ್ತು ಕಾಯಿ ಇದಿಷ್ಟನ್ನು ರೆಡಿ ಮಾಡಿ ಹಾಲು ತೆಕ್ಕೊಂಡಿದ್ದೀವಿ. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಜಾರಿಗೆನೆ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಟೈಮ್ ಇದ್ದವಾಗ, ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅಂದವಾಗ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ತರ್ತರಿಯಾಗಿ, ಇದಕ್ಕೆ ನೀರು ಆ್ಯಡ್ ಮಾಡಬಾರ್ದು, ಹಾಗೆ ತರ್ತರಿಯಾಗಿ ರುಬ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಈಗ ಇದನ್ನು ಇಟ್ಕೊಳ್ಳೋಣ. ಈಗ ಗ್ಯಾಸ್ ಆನ್ ಮಾಡೋಣ. ಈಗ ಎಣ್ಣೆ ಈಗ ಎಣ್ಣೆ ಬಿಸಿ ಆಗಿದೆಯಲ್ಲ, ಇದು ಪಲಾವ್ ಎಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಬಟ್ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ತುಪ್ಪನೇ ಆ್ಯಡ್ ಮಾಡೋದು ಬೇಡ ನೀವು, ಅಷ್ಟು ಚೆನ್ನಾಗಿರುತ್ತೆ. ನಾನು ಪ್ರತಿ ವಿಡಿಯೋದಲ್ಲೂ ಇದನ್ನು ಹೇಳಿದ್ದೀನಿ. ಈ ಎಲೆನ ಯೂಸ್ ಮಾಡೋದ್ರಿಂದ ತುಪ್ಪ ಹಾಕೋದೇ ಬೇಡ. ಇದನ್ನು ಮತ್ತೆ ಸ್ವಲ್ಪ ಫ್ರೈ ಆಗಿ ಈಗ ಚಕ್ಕೆ ಮತ್ತು ಲವಂಗ ಮತ್ತು ಏಲಕ್ಕಿ ಇದು 3 ಹಾಕ್ತಾಯಿದ್ದೀವಿ. ಈಗ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀವಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ 3 ಇದನ್ನು ಹಾಕ್ತಾಯಿದ್ದೀನಿ. ನಿಮಗೆ ನೀವು ಮನೇಲಿ ಎಷ್ಟು ಮಾಡ್ತೀರೋ ಅಷ್ಟು ಕ್ವಾಂಟಿಟಿಗೆ ತಕ್ಕಂಗೆ ಹಾಕ್ಕೊಂಡ್ರೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಇನ್ನೊಂದು ಇದು ಹಸಿ ವಾಸನೆ ಹೋಗಲು ಒಂದು 3 ನಿಮಿಷ ಸ್ವಲ್ಪ ಫ್ರೈ ಮಾಡೋಣ. ಈಗ ಫ್ರೈ ಆಗ್ತಾಯಿರಲಿ ಅಷ್ಟು. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು ಮತ್ತು ಪುದೀನ ಇದಷ್ಟನ್ನು ಹಾಕಿ ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೂ ಅಷ್ಟೇ ನೀರನ್ನು ಆ್ಯಡ್ ಮಾಡಬಾರ್ದು, ಹಾಗೆ ತರ್ತರಿಯಾಗಿ ರುಬ್ಕೋಬೇಕು. ನೀರು ಆ್ಯಡ್ ಮಾಡಿದರೆ ಆ ಫ್ಲೇವರೆಲ್ಲ ಹೋಗ್ಬಿಡುತ್ತೆ, ಆ ರುಚಿ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರುತ್ತೆ. ಈಗ ನೋಡಿ ಇದು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಆಗಿದೆ. ಈಗ ಮತ್ತು ಹಸಿಮೆಣಸು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಪೇಸ್ಟ್ ಮಾಡಿರೋದನ್ನು ಆ್ಯಡ್ ಮಾಡೋಣ. ಈಗ
2 ಲೋಟಕ್ಕೆ ಪೇಸ್ಟ್ 1-2 ಸ್ಪೂನಷ್ಟು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಹೊಸ್ದಾಗುತ್ತಲ್ಲ ಅಡುಗೆ ಮಾಡೋರಿಗೆಲ್ಲ ಅಷ್ಟೊಂದು ಹೊಸ್ದಾಗಿ ಅಡುಗೆ ಮಾಡೋರಿಗೆ ಕ್ವಾಂಟಿಟಿ ಬೇಕಂದರೆ ಒಂದು 7-8 ಹಸಿಮೆಣಸು, 1 ಹಿಡಿ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ತೀವಿ. ಈಗ ನೋಡಿ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಹಸಿ ಇದೆ ಆ ಟೇಸ್ಟ್ ಬರಲ್ಲ ನನಗೆ, ಪಲಾವ್ ಟೇಸ್ಟ್ ಬರಲ್ಲ. ಇದು ಟೈಮ್ ಇದ್ದವಾಗ ಮನೆಗೆ ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ ಅಂದವಾಗ ಮಾಡ್ಕೊಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಟೊಮೆಟೊ ಆ್ಯಡ್ ಮಾಡೋಣ. ಟೊಮೆಟೊ 1-2 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡಿಬಿಟ್ಟು ಇದ್ರ ಜೊತೆಲೇ ಕ್ಯಾಪ್ಸಿಕಮ್ 1-2 ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ 2 ಕ್ಯಾಪ್ಸಿಕಮ್ ಸಾಕು. ಆಮೇಲೆ ಬಟಾಣಿ, ಸ್ವಲ್ಪ ಬಟಾಣಿ ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಬಟಾಣಿ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್. ಬಟಾಣಿ, ಕ್ಯಾಪ್ಸಿಕಮ್ ಇದೆರಡನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋಂಥ ಪಲಾವ್ ಇದು. ಮೇನ್ ಗೋಡಂಬಿ ಗಸಗಸೆ ಮಿಲ್ಕ್ ಪಲಾವ್. ವೈಟ್, ಗ್ರೀನ್, ರೆಡ್ಡು ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಮಿಕ್ಸ್ ಕಲರ್ ಇರುತ್ತೆ. ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನನ್ನ ವೀಡಿಯೋಸ್ನೆಲ್ಲ ನೋಡಿದ್ದೀರಾ, ಲೈಕ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದು ಹಾಕಿದ್ರೆ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಈ ರೀತಿ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿದ್ದೀವಲ್ಲ, ಹಾಗಾಗಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ. ಸ್ವಲ್ಪ ತರಕಾರಿ ಒಂಚೂರು ಅದರ ಫ್ರೈ ಮಾಡೋದ್ರಿಂದ ಅದರ ರಸ ಎಲ್ಲ ಅದು ಬಿಟ್ಕೊಳ್ಳುತ್ತೆ. ಆದರೆ ಈಗ ಈ ಕ್ವಾಂಟಿಟಿಗೆ ತಕ್ಕ ಹಾಗೆ 2 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ ಅಷ್ಟೇ ಹಾಲು ಬರೋದು. ಹಾಲನ್ನ ನಾನು ತೋರಿಸಿದ್ದೀನಿ ಹೇಗೆ ರೆಡಿ ಮಾಡ್ಕೋಬೇಕಂತ. ಇದರಲ್ಲಿ ಈ ರೀತಿ ಲೋಟ ಹಾಲನ್ನು ಆ್ಯಡ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ. ಈಗ ಇದಕ್ಕೆ ನಾನು ಗರಂ ಮಸಾಲ ಮತ್ತು ಕಸೂರಿ ಮೇಥಿ ಮರೆತುಬಿಟ್ಟಿದ್ದೆ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಇದ್ರ ಮೇಲೆ ಹಾಕಿ, ಏಕೆಂದರೆ ಒಗ್ಗರಣೆಗೆಲ್ಲ ಬೇಡ, ಇದು ಈ ಥರ ಹಾಕೋದ್ರಿಂದ ಅದ್ರ ಫ್ಲೇವರ್ ಹೋಗಲ್ಲ. ಸ್ವಲ್ಪ ಗರಂ ಮಸಾಲ, ಈಗ 1 ಸ್ಪೂನಷ್ಟು ಗರಂ ಮಸಾಲ ಮತ್ತು ಕಸೂರಿ ಮೇಥಿ ಎರಡನ್ನು ಆ್ಯಡ್ ಮಾಡ್ತಾಯಿದ್ದೆ. ಇದು ಸ್ವಲ್ಪ ಕುದೀಲಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದ್ರ ಮೇಲೆ ಅಕ್ಕಿ ಹಾಕೋಣ. ನೋಡಿ ಸಖತ್ ಕಲರ್ಫುಲ್ಲಾಗಿ ಕಾಣ್ತದೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಹಾಗೆ ಇರುತ್ತೆ. ಗೋಡಂಬಿ ಗಸಗಸೆ ಪಲಾವ್ ಸಖತ್ತಾಗಿರುತ್ತೆ. ಇದು ಕುದಿ ಬರಲಿ, ಕುದಿ ಬಂದ್ರ ಮೇಲೆ ಅಕ್ಕಿ ಹಾಕೋಣ. ಈಗ ನೋಡಿ ಕುದಿ ಬರ್ತಾ ಇದೆ. ಈಗ ಅಕ್ಕಿನ ಆ್ಯಡ್ ಮಾಡೋಣ. ಬಾಸುಮತಿ ರೈಸು ಮತ್ತು ಬುಲೆಟ್ ರೈಸು ಎರಡನ್ನು ತೊಳೆದ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಉಪ್ಪು, ನಾನು ಇದಕ್ಕೆ 1-2 ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ನೋಡಿ 2 ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾವ ರೆಸ್ಟೋರೆಂಟ್ಗೆ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪಲಾವ್. ಇದು ಒಂದು 2 ವಿಷಲ್ ಬರಲಿ. 2 ವಿಷಲ್ ಬಂದ ಮೇಲೆ